ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ನಾನು ಈ ಸಂದೇಶದ ಮುಖಾಂತರ ನಿನ್ನ ಸಂಗಡ ಮಾತನಾಡು. ಪವಿತ್ರಾತ್ಮನೆ, ಈ ವಾಕ್ಯದಲ್ಲಿ ಪ್ರತಿ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕ 50ನೇ ಕೀರ್ತನೆಯಲ್ಲಿ 15ನೇ ವಾಕ್ಯ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನಾನು ಕೊಂಡಾಡುವಿರಿ. ಇಲ್ಲಿ ದಾವೀದನು ಹೇಳ್ತಾನೆ ಈ ಕೀರ್ತನೆಯಲ್ಲಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ಕೊಂಡಾಡುವೆ. ಇದು ಒಂದು ವಾಗ್ದಾನವಾಗಿದೆ ಪ್ರೇರೆ. ಇಲ್ಲಿ ದೇವರ್ತಾನೆ, ಯಾರು ಕಷ್ಟದಲ್ಲಿ ಇದ್ದೀರಿ ದೇವರ್ತಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂಬುದು. ಅದು ಯಾವ ರೀತಿಯಲ್ಲಿ ನೀವು ದೇವರಿಗೆ ಮೊರೆ ಇಟ್ಟರೆ ನಿಮ್ಮ ಕಷ್ಟಗಳನ್ನು ಬಿಡಿರಾಗ್ತೇವೆ, ಹೇಗೆ ಮೊರೆ ಇಡಬೇಕು ಎಂಬುದಾಗಿ ನಾವು ಕೆಲವು ಸಂಗತಿಗಳನ್ನು ವಿವರ ನೋಡಪ್ರೆ. ಮೊದಲನೇ ಸಂಗತಿ ಆಗಿದೆ, ನಿಮಗೆ ಕಷ್ಟ ಕಾಲದಲ್ಲಿ ನಿಮಗೆ ಬಿಡುಗಡೆ ಸಿಗಬೇಕಾದರೆ ಉಪವಾಸದೊಡನೆ, ಪಶ್ಚಾತ್ತಾಪದ ಹೃದಯದೊಡನೆ ದೇವರ ಸನ್ನಿಧಾನಕ್ಕೆ ನಾವು ಬರುವವರು ಆಗಬೇಕು. ನಾವು ನೋಡ್ತೇವೆ 2ನೇ ಪೂರ್ವಕಾಲ ವೃತ್ತಾಂತ ಕಾಂಡ 7ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಭವಿಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಶ್ರಮಿಸಿ ಅವರ ದಯ ಪಾಲಿಸುವೆನು. ಇದೊಂದು ಆಜ್ಞೆ ಆಗಿದೆ, ಎಲ್ಲ ಕೊಟ್ಕೊಂಡು ಆಜ್ಞೆ ಆಗಿದೆ ಪ್ರೇರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಇರುವುದಾದರೆ ಆ ಕಷ್ಟಗಳಿಂದ, ಆ ವ್ಯಾಧಿಗಳಿಂದ, ಆ ಒಂದು ಸಾಲದ ಬಂಧನದಿಂದ, ಅಥವಾ ನಿಮಗೆ ಪ್ರಾರ್ಥನೆ ಮಾಡಿ ಉತ್ತರವೇ ಬರಲಿಲ್ಲ ಅಂತ ನಿಮಗೆ ಉತ್ತರ ಅರ್ಜೆಂಟ್ ನಿಮಗೆ ಬೇಕು ಪ್ರೇರೆ. ಅದು ಈಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಾದ ಪ್ರೇರೆ, ನೀವು ಉಪವಾಸ ಮಾಡಬೇಕು ಪ್ರೇರೆ. ಉಪವಾಸ ಮಾಡುವುದಂತ ಏನು, ನೀವು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಹೊತ್ತಿನ ಊಟವನ್ನು ತ್ಯಾಗ ಮಾಡೋದು. ಮತ್ತು ಬರೀ ಊಟ ತ್ಯಾಗ ಮಾಡೋದು ಮಾತ್ರ ಆ ಸಮಯ ಪ್ರೇರೆ. 4-5-6 ಗಂಟೆ ಆದರೂ ನೀವು ವೈಯಕ್ತಿಕವಾಗಿ ಅಥವಾ ಕುಟುಂಬವಾಗಿ ನಿಮ್ಮ ಸಭೆಯಲ್ಲಿ ಉಪವಾಸ ಗೊತ್ತು ಮಾಡೋ ಉಪವಾಸ ಮಾಡಬೇಕು ಪ್ರೇರೆ. ಮತ್ತು ಉಪವಾಸ ನೀವು ಮಾಡುವಾಗ ಪ್ರೇರೆ, ನೀವು ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವರಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ದೇವ, ನನ್ನ ಹೃದಯವನ್ನು ಪರೀಕ್ಷಿಸು ದೇವ. ಈ ವಾಕ್ಯದ ಮುಖಾಂತರ ನನ್ನ ಹೃದಯ ಹುಡುಕು, ನನ್ನ ಆಶೀರ್ವಾದಕ್ಕೆ, ನನ್ನ ಕಷ್ಟ ಬಿಡುಗಡೆ ಆಗಲಿಕ್ಕೆ, ಅದನ್ನು ರೋಗ ಸೌಖ್ಯವಾಗಲಿಕ್ಕೆ, ಅದನ್ನು ನನ್ನ ಸಾಲದ ಬಿಡುಗಡೆ, ಎಲ್ಲಿಯಾದರೂ ನಿನ್ನ ಆಜ್ಞೆಗೆ ನಾನು ವಿಧೇಯನಾಗಲಿ ಉಂಟು ದೇವ, ನೀನು ನನ್ನ ಹತ್ರ ಮಾತನಾಡು ಎಂಬುದಾಗಿ ಈ ರೀತಿ ನೀವು ಪ್ರಾರ್ಥನೆ ಮಾಡಿ ಉಪವಾಸ ಮಾಡಬೇಕು ಪ್ರೇರೆ. ಆಗ ಮಾತ್ರ ಆ ಉಪವಾಸದಲ್ಲಿ ದೇವರ ಆತ್ಮನು, ನೀವು ಯಾವಾಗೋಸ್ಕರ ಪ್ರಾರ್ಥನೆ ಮಾಡಿ, ಆಗ ನೀವು ಸಾಲಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿರೋ, ಯಾಕೆ ಸಾಲ ಆಯಿತು, ಏನು ಪಾಪ ಮಾಡಿದಿರಿ, ಏನು ಮಾಡಬೇಕು, ದೇವರ ಆತ್ಮ ನಿಮಗೆ ವಾಕ್ಯದ ಮುಖಾಂತರ ಅಥವಾ ಆಗ ಬದುಕೊಳ್ಳೋ ಕನಸಲ್ಲಿ ಮಾತನಾಡುವ ಸ್ಪಷ್ಟವಾಗಿ ದೇವರು ಆ ಒಂದು ಕಷ್ಟ ಬಿಡುಗಡೆ ಮಾಡಲಿಕ್ಕೆ ಮಾರ್ಗಗಳು ಓಪನ್ ಮಾಡ್ತಾನೆ. ಅದಕ್ಕೆ ನಿಮಗೆ ಬ್ಲಾಕೇಜ್ ಆಗಿ ಪಾಪ ಇದ್ದರೆ ನಿಮಗೆ ಪಾಪದ ಬಗ್ಗೆ ಅರಿವು ತರ್ತಾನೆ. ನೀವು ಪಶ್ಚಾತ್ತಾಪ ಪಡುವ, ದೇವ ನಾವು ನನ್ನ ಪಾಪದ ನಿಮಿತ್ತವಾಗಿ ಈ ಕಷ್ಟದಲ್ಲಿ ಬಿದ್ದಿದ್ದೇನೆ, ನನ್ನ ಅವಿದ ನಿಮಿತ್ತ ರೋಗ, ಈ ರೀತಿ ನಿಮಗೆ ಪ್ರತಿಯೊಂದು ನಿಮ್ಮ ಕಷ್ಟ ಬರಲಿಕ್ಕೆ ಅಥವಾ ನಿಮಗೆ ಸಮಸ್ಯೆ ಬರಲಿಕ್ಕೆ, ಆ ರೋಗ ಏನಾದರೂ ಅದೇ ಕಾರಣ ಉಂಟು ಪ್ರೇರೆ. ಅದಕ್ಕೋಸ್ಕರ ಪ್ರೇರೆ, ನನ್ನ ಪ್ರಜೆಗಳು ಎಂದರೆ ನೀವು ಕುಟುಂಬವಾಗಿ ದೇವರ ಉಪವಾಸ ಮಾಡಬೇಕು ಪ್ರೇರೆ. ಉಪವಾಸ ಮಾಡೋದು ಬರೀ ಊಟ ಬಿಡೋದು, ಲೋಕವೆಲ್ಲ ತಿರುಗುದಲ್ಲ. ಉಪವಾಸ ಮಾಡೋದಂದರೆ ಆ ಹೊತ್ತು ಊಟ ಬಿಟ್ಟ ಆ ಸಮಯವನ್ನು ಆ 3 ಗಂಟೆ ಅಥವಾ 4 ಗಂಟೆ ಅಥವಾ 5-6 ಗಂಟೆ ಪ್ರೇರೆ ನೀವು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳಿ, ಬರೀ ನೀರು ಕುಡಿದು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಅಥವಾ ಸಭೆಯಾಗಿ ಉಪವಾಸ ಇದ್ಕೊಳ್ಬೇಕು. ಆಗ ದೇವರಾತ್ಮನ ಸಭೆಯಲ್ಲಿ ಮಾತನಾಡ್ತಾನೆ ಅಥವಾ ವ್ಯಕ್ತಿಗೂ ಮಾತನಾಡ್ತಾನೆ. ದೇವ, ನನ್ನ ಹೃದಯ ಪರೀಕ್ಷಿಸು ದೇವ, ಎಲ್ಲಿ ನಾನು ಪಾಪ ಮಾಡಿದೆ ದೇವ, ಎಲ್ಲಿ ನನ್ನ ಅವಿದುಂಟು ದೇವ, ದೇವ ನಿನ್ನ ಮಾತು ಈ ರೀತಿ ಪ್ರಾರ್ಥನೆ ಮಾಡಿ ಕೇಳುವುದಾದರೆ ಮಾತ್ರವೇ ಪವಿತ್ರ ಆತ್ಮನು ಉಪವಾಸದ್ದುಕೊಂಡು ಪ್ರಾರ್ಥನೆ ಮಾಡುವವರೆಗೆ ಏನು ಮಾಡಬೇಕು, ಏನು ಪಾಪ ತೋರಿಸ್ಕೊಂಡು ಪಶ್ಚಾತ್ತಾಪ ಪಡಿ. ಹೌದು ದೇವ, ಈ ಪಾಪಗೆ ನಾನು ಪಶ್ಚಾತ್ತಾಪ ಪಡ್ತೇನೆ, ಈ ಪಾಪನ ಬಿಟ್ಟು ಬಿಡುತ್ತೇನೆ, ನಾವಾಕೆ ವಿಧೇಯನಾಗುತ್ತೇನೆ. ವಿಧೇಯನ ಹಾಕಿಕೊಂಡು ಪ್ರಾರ್ಥನೆ ಡೆಫಿನೇಟಿವ್ ಪ್ರೇರೆ. ಕೆಲವು ದಿನ ನಿಮಗೆ ಉಪವಾಸ ಮಾಡಲಿಕ್ಕೆ ನಡೆಸಿದರೆ 7 ದಿವಸ ಮಾಡಿರಿ ಪ್ರೇರೆ, ಅಥವಾ ವಾರಕ್ಕೆ 1 ದಿನ ಹಾಗೆ ನಂಬಿಕಸ್ಥರಾಗಿ ಮಾಡಿರಿ. ಅರ್ಜೆಂಟ್ ಬೇಕಾದ ಕೆಲಸ 21 ದಿನ ಮಾಡಿರಿ. ದೇವರ ಆತ್ಮಂತ ಕೇಳಿ ಎಷ್ಟು ದಿನ ಉಪವಾಸ ಮಾಡಬೇಕು, ದೇವರ ಆತ್ಮನ ಹೇಳಿದ ಪ್ರಕಾರ ಅಥವಾ ನಿಮ್ಮ ಸಭೆಯಲ್ಲಿ ನಡೆಸಿದ ಪ್ರಕಾರ ಮಾಡುವುದಾದರೆ ಡೆಫಿನೇಟಿವ್ ಪ್ರೇರಿದು ಸತ್ಯವಾಗಿದೆ. ನನ್ನ ಪ್ರಜೆಗಳು
ತಮ್ಮನ್ನು ತಗ್ಗಿಸ್ಕೊಂಡು ತಮ್ಮ ಕೆಟ್ಟ ಬಿಟ್ಟು ತಿರುಗಿಕೊಂಡು ಪರವನ್ನು ಭಾವಿಸಿದ್ದಾದರೆ ದೇವರು ಪರಲವ್ರ ಪ್ರಾರ್ಥನೆಗಳು ಯಾವುದೇ ಕಷ್ಟ ಇರ್ಬೋದು, ಯಾವುದೇ ರೋಗ ಇರ್ಬೋದು, ತಕ್ಕ ಸಮಯದಲ್ಲಿ ಕೆಲವು ಬೇಗನೆ ಉತ್ತರ ಕೊಡ್ತಾರೆ, ಕೆಲವು ಸ್ವಲ್ಪ ತಡ 100% ಉಪವಾಸ ಪ್ರಾರ್ಥನೆ ನಂಬಿಕೆ ದೇವರು ಬಿಡುಗಡೆ ಕೊಡುತ್ತಾನೆ. ಆಗ ನೀವು ಕೊಂಡಾಡ್ತೀರಿ, ಹೌದು ದೇವರ ವಾಗ್ದಾನ ಸತ್ಯ, ಕಷ್ಟ ನನ್ನ ಮುರಿಡಿರಿ, ದೇವರು ಬಿಡಿಸ್ತಾರೆ. ನೀವು ಡೆಫಿನೆಟ್ ನಿಮ್ಮ ಎಂಥ ಕಷ್ಟ ಇದ್ದರೂ, ಎಂಥ ಸಮಸ್ಯೆ ಇದ್ದರೂ, ಎಂಥ ರೋಗ ಇದ್ದರೂ ಈ ರೀತಿ ಉಪವಾಸ ಇದ್ದುಕೊಂಡು ಪ್ರಾರ್ಥಿಸುವಾಗ ಬಿಡುಗಡೆ ಕೊಡುತ್ತಾನೆ. ಅದು ಬಿಟ್ಟು ಬರೀ ನೀವು ಊಟ ಬಿಡೋದು ಮಾತ್ರ, ಪ್ರಾರ್ಥನೆ ಇಲ್ಲ, ವಾಕ್ಯ ಓದೋದಿಲ್ಲ, ಅಥವಾ ಸಭೆಯಾಗಿ ಸೇರಿ ಬರೋದಿಲ್ಲ, ಉಪವಾಸ ಮಾಡ್ತೀರಿ, ಮನೆಯಲ್ಲಿ ತಿರುಗಿ, ಅದು ಪ್ರಾರ್ಥನೆ ಇಲ್ಲದ ಉಪವಾಸ, ಪಶ್ಚಾತ್ತಾಪ ಇಲ್ಲದ ಉಪವಾಸ, ವಾಕ್ಯ ಇಲ್ಲದ ಉಪವಾಸ ಮಾಡೋದು, ಪ್ರಾರ್ಥನೆ ಮಾಡೋದಕ್ಕೆ, ವಾಕ್ಯ ಓದೋದಕ್ಕೆ, ಮತ್ತು ಸಭೆಯಲ್ಲಿ ಸೇರಿ ಬರಬೇಕು, ಮತ್ತು ಪಶ್ಚಾತ್ತಾಪ ಪಡಬೇಕು, ವಿಧಿಯರಾಗಬೇಕು. ಆ ಉಪವಾಸವು ದೇವರು ಮೆಚ್ಚುತ್ತಾನೆ ಮತ್ತು ಅದಕ್ಕೆ ಉತ್ತರ ಕೊಡುವವನು ಆಗಿದ್ದಾನೆ. ಪ್ರೇರೆ ಇಂದು ಎಕ್ಸಾಂಪಲ್ ನೋಡ್ತೀವಿ. ಯೋವೇಲ್ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರ ಇವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರು ದೀರ್ಘಶಾಂತಿಯು ಮಹಾಕೃಪೆಯುಳ್ಳವನಾಗಿ ಮಾಡಬೇದ ಕೇಡಿಗೆ ಮನ ಮರುಗುತ್ತಾನೆ. ಯೋವೇಲ್ ಪ್ರವಾದಿ ಸಹ ಇದೇ ರೀತಿ ಹೇಳ್ತಾನೆ. ನಿಮ್ಮ ಕಷ್ಟ ಇರುವಾಗ, ಸಮಸ್ಯೆ ಇರುವಾಗ ಬನ್ನಿರಿ, ಉಪವಾಸವಿದ್ದಕ್ಕೂ ದೇವರ ಸನ್ನಿಧಾನಕ್ಕೆ, ದೇವರ ಸಭೆಗೆ ಬರಬೇಕು. ದೇವರ ಸಭೆಯು ಉಪವಾಸ ದಿನ ಗೊತ್ತು ಮಾಡುತ್ತಾರೆ. ಅವರು ಕರೆಯುವಾಗ ಉಪವಾಸಕ್ಕೆ ನಿಮ್ಮ ಸಭೆಯಾಗಿ ಸೇರಿ ಬನ್ನಿರಿ. ಅಲ್ಲಿ ನಿಮ್ಮ ಹೃದಯಗಳನ್ನು ಅರಿಯಬೇಕಂದ್ರೆ ದೇವರ ಆತ್ಮನ ನಮ್ಮ ಸಭಾ ಪಾಲಕರ ಮುಖಾಂತರ, ವಾಕ್ಯದ ಮುಖಾಂತರ, ಪ್ರವಾದದ ಮುಖಾಂತರ ಮಾತನಾಡಬಹುದು. ಪಶ್ಚಾತ್ತಾಪ, ದೇವ ಈ ಪಾಪ ನಾನು ಮಾಡಿದ್ದೇನೆ, ಈ ಪಾಪದಲ್ಲಿ ನನ್ನ ಜೀವಿತ ಸಮೀಸು, ಈ ಪಾಪ ಬಿಟ್ಟುಬಿಟ್ಟಿದ್ದೇನೆ, ಹಾಗೆ ಪಶ್ಚಾತ್ತಾಪಟ್ಟು ಪಾಪ ಬಿಟ್ಟು ಬಿಡುವುದಾದರೆ ಡೆಫಿನೆಟ್ ದೇವರು ಮರುಗುತ್ತಂದರೆ ದೇವರಿಗೆ ನಿಮ್ಮ ಮೇಲೆ ಕರುಣೆ ಬರ್ತದೆ. ನಿಮಗೆ ಬಂದ ಕೇಡಿನ ಬಗ್ಗೆ ದೇವರು ಮನಮರುಗಿ ಆ ಕೇಡಿನಿಂದ ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಯೋವೇಲ್ ಪ್ರವಾದಿ ಹೇಳ್ತಾನೆ. ಆದರೆ ಡೆಫಿನೆಟ್ ಈ ರೀತಿ ನೀವು ಉಪವಾಸ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ದೇವರು ಕರುಣೆ ತೋರಿಸುವವನಾಗಿದ್ದಾನೆ. ಅದೇ ಹೊಸವನ್ನು ಬೇಕು ನೋಡ್ತೀವಿ. ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10ರಿಂದ 13ನೇ ವಾಕ್ಯ ತನಕ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡುತ್ತದೆ. ಹೊಸ ವಾಪಸ್ ಬರುತ್ತಾನೆ. ದೇವರ ಮಕ್ಕಳಿಗೆ ನಂಬಿಕೆ ಇಟ್ಟು ನೀನು ನಂಬಿಕೊಂಡವರಿಗೆ ಏನು ಕಷ್ಟ, ಏನು ಸಮಸ್ಯೆ, ಏನು ಬಂದರೂ ಅದು ದೇವರು ತನ್ನ ಮಕ್ಕಳನ್ನು ಪ್ರೀತಿ ಮಾಡುತ್ತಾನೆ. ಆ ಪ್ರೀತಿಯಿಂದ ದೇವರ ಆಜ್ಞೆಗೆ ನೀವು ಯಾವಾಗ ಅವಿಧರಾಗುತ್ತೀರೋ ಆಗ ದೇವರ ಪ್ರೀತಿಯಿಂದ ನಿಮಗೆ ಶಿಕ್ಷೆಗೆ ಒಳಪಡಿಸ್ತಾನೆ. ದೇವರ ಪರಿಪೂರ್ಣ ವಾಕ್ಯ ವಿಧಿಯಾಗಬೇಕು, ಪರಿಶುದ್ಧ ನಡೆಯಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಆಗ ನಿಮಗೆ ಏನು ಕಷ್ಟ ಇರಬಹುದು, ಏನೇ ಸಮಸ್ಯೆ ಇರಬಹುದು, ರೋಗ ಇರಬಹುದು, ಸಾಲ ಇರಬಹುದು, ನೀವು ತಿಳಿದುಕೊಳ್ಳಬೇಕು. ನೀವು ಎಸ್ಕೊಂಡು ಮೇಕಿಟ್ಟಿದ್ದೀರಿ, ನೀರು ಕೊಂಡಿದ್ದೀರಿ, ನಿತ್ಯ ಜೀವ ನಿಮಗೆ ದೇವರು ಕೊಟ್ಟಿದ್ದಾನೆ. 100% ನಿಮಗೆ ನಿತ್ಯ ಜೀವದ ವಾಗ್ದಾನ ಪಡೆದುಕೊಂಡಿದ್ದೀರಿ. ಕಷ್ಟ ಉಂಟು, ಸಮಸ್ಯೆ ಉಂಟು, ರೋಗ ಉಂಟು, ಸಾಲ ಬೇಸರ ಪಡಬೇಡಿರಿ. ನೀವು ತಿಳಿದುಕೊಳ್ಳಿರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೆ ದೇವರು ನಿಮ್ಮನ್ನು ಶಿಕ್ಷೆ ಕೊಡುತ್ತೆ. ಯಾಕಂದರೆ ನೀವು ಆತನ ಪರಿಶುದ್ಧತೆ ಪಾಲುಗರಾಗಬೇಕು, ಆತನ ಪರಿಪೂರ್ಣ ವಾಕ್ಯ ವಿಧಿ ಆಗಬೇಕು ಎಂಬುದಾಗಿ ದೇವರು ನಿಮಗೆ ಅದು ಆ ಶಿಕ್ಷಣ ಬಿಡುಗಡೆ ಆಗಬೇಕಾ ಅನ್ನೋ ವಾಕ್ಯ ಹೇಳ್ತದೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುವ ಮೊಣಕಾಲನ್ನು ಸುಧಾರಿಸಲು ಇದು ಅರ್ಥದೆ ಪ್ರಾರ್ಥನೆ ಜೀವಿತ. ಅದಕ್ಕೆ ಅದನ್ನು ಬಿಡುಗಡೆ ನೀವು ಆ ರೀತಿ ವೈಯಕ್ತಿಕವಾಗಿ, ಕುಟುಂಬವಾಗಿ ಸಭೆ ಪ್ರಾರ್ಥನೆ ಮಾಡಬೇಕು. ಜಾಸ್ತಿ ಜೋಲು ಬಿದ್ದ ಕೈಗಳನ್ನು ನಡುಗು ಪ್ರಾರ್ಥನೆ ಜಾಸ್ತಿ ಮಾಡಬೇಕು. ಪ್ರಾರ್ಥನೆಯಲ್ಲಿ ನೀವು ಅಭಿವೃದ್ಧಿ. ಉಪವಾಸ ಮಾಡೋದಕ್ಕಂದರೆ ಜಾಸ್ತಿ ಉಪವಾಸ ಮಾಡೋ ಉದ್ದೇಶ ಅಂದರೆ ಜಾಸ್ತಿ ಪ್ರೇರಣೆ. ತುಂಬ ಊಟ ಮಾಡಿದರೆ 1 ಗಂಟೆ ಪ್ರೇರಣೆ ಮಾಡಲು ಕಷ್ಟ. ಊಟ ಬಿಟ್ಟರೆ ನಿಮ್ಗೆ 3-4 ಗಂಟೆ 5-6 ಗಂಟೆ ಪ್ರೇರಣೆ. ಅದಕ್ಕೆ ಅಂದರೆ ಉಪವಾಸ ಮಾಡೋ ಅರ್ಥ ಅಂದರೆ ಜಾಸ್ತಿ ಪ್ರೇರಣೆ ಮಾಡಿ 1 ಗಂಟೆಗಿಂತ ಜಾಸ್ತಿ ಪ್ರಾರ್ಥನೆ ಮಾಡಬೇಕಾಗುತ್ತದೆ. ಅದಕ್ಕೆ ಉಪವಾಸ ಮಾಡಬೇಕು ಅಷ್ಟೇ. ಉಪವಾಸ ಮಾಡೋದಂದರೆ ಜಾಸ್ತಿ ಗಂಟೆ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿದರೆ ಮಾತ್ರವೇ ಜಾಸ್ತಿ ಗಂಟೆ ಜಾಸ್ತಿ ಹೊತ್ತು ವಾಕ್ಯ ಓದಿದಾಗ ಉಪವಾಸ ಮಾಡಬೇಕು ಪ್ರೇರೆ. ಆಗ ಜಾಸ್ತಿ ಗಂಟೆ ಪ್ರಾರ್ಥನೆ ಮಾಡುವಾಗ, ಜಾಸ್ತಿ ವಾಕ್ಯ ಓದುವಾಗ ಪ್ರೇರೆ ನಿಮ್ಮ ಪ್ರಾರ್ಥನೆ ಜೀವಿತವು ಬಲಗೊಳ್ಳುತ್ತದೆ, ಪಶ್ಚಾತ್ತಾಪ ಬರ್ತದೆ, ನಿಮಗೆ ವಿಧೇಯರಾಗ್ತೀರಿ ಮತ್ತು 13 ನಿಮ್ಮ ಕಾಲು ನೆಟ್ಟಗೆ
ವಾಕ್ಯಕ್ಕೆ ಮುಂದೆ ನಡೆಯಿರಿ. ಅದರ್ಥ ಆತ್ಮಿಕ ಜೀವಿತದಲ್ಲಿ ದೇವರ ವಾಕ್ಯ ಪರಿಪೂರ್ಣ ವಿಧೇಯರಾಗಿ ಆತ್ಮಿಕ ಜೀವಿತದಲ್ಲಿ ನಂಬಿಕೆಯಲ್ಲಿ ವಿಧೇಯರಾಗಬೇಕು. ಅದರ್ಥ ನಿಮ್ಮ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಅದರ್ಥ ನೀವು ವಿಧೇಯರಾಗುವುದಾದರೆ ನಿಮ್ಮ ರೋಗ ಇರಬಹುದು, ಕಷ್ಟ ಇರುವುದು ದೇವರು ರೋಗ ಇದ್ದರೆ ವಾಸಿ ಮಾಡ್ತಾನೆ, ಕಷ್ಟ ಆಗಿದ್ದರೆ ನಿಮಗೆ ಬಿಡುಗಡೆ ಕೊಡುತ್ತಾನೆ. ಆಗ ಆ ಪ್ರಾಮಿಸ್, ಯಾವುದು ಪ್ರಾಮಿಸ್? ಕೀರ್ತಿ 55 ಕಷ್ಟ ಕಾಲದಿಂದ ಮೊರೆ ಹಿಡಿಯಿರಿ, ನಿಮ್ಮನ್ನು ನಾನು ಬಿಡಿಸ್ತೇನೆ. ಆಗ ಈ ರೀತಿ ಮಾಡಿದರೆ ಮಾತ್ರ ಬಿಡುಗಡೆ ಬರ್ತಿದ್ವಿ. ನೀವು ಕಷ್ಟ ಬರುವಾಗ, ಸಮಸ್ಯೆಗಳು ಬರುವಾಗ, ರೋಗಗಳಾಗುವ ದೇವರ ಮೇಲೆ ಬೇಸರಗೊಂಡು ದೇವರೇ ನಾವು ನೀತಿವಂತನು, ಯಾಕೆ ನನ್ನ ಈ ರೀತಿ ಮಾಡಿದೆ ಎಂಬುದೇ ದೇವರ ಮೇಲೆ ದೂರುವುದು, ಸಭೆಯನ್ನು ದೂರುವುದು, ಸಭೆ ಬಿಡುವುದು, ಈ ರೀತಿಯಲ್ಲಿ ಮಾಡಿಕೊಂಡು ಪ್ರಾರ್ಥನೆ ಮಾಡದಿರುವುದು. ಆಗ ಮಾಡಿದ ಬರೇ ದೇವರಿಂದ ಬಿಡುಗಡೆ ಸಿಗುವುದಿಲ್ಲ. ನೀವು ತಿಳಿಬೇಕು, ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀಲಿ ಮುಳಿತು ತಂದುಕೊಂಡಿದ್ದೀರಿ, ದೇವರು ನಿಮ್ಮ ತಂದೆಯಾಗಿದ್ದಾನೆ, ದೇವರು ನಿಮಗೆ ತನ್ನ ಪವಿತ್ರ ತಂದು ಕೊಟ್ಟಿದ್ದಾನೆ, ದೇವರು ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದು ಯಾವ ಕಾರಣ ಸಭೆಗೆ ಬಿಡಬೇಡಿರಿ, ಸಭೆಯನ್ನು ದೂರ ಬಿಡಿ, ದೇವರ ಸೇವೆಗೂ ದೂರ ಬೇಡಿರಿ, ಪಶ್ಚಾತ್ತಾಪ ಪಡಿರಿ, ಸಭೆಯಲ್ಲಿ ಪ್ರಾರ್ಥನೆ ಬನ್ನಿರಿ, ಸಭೆಗೆ ಇಲ್ಲಿ ಉಪವಾಸಕ್ಕೆ ಗೊತ್ತು ಮಾಡಿ ಉಪವಾಸದಲ್ಲಿ ಪಾಲುಕರಾಗಿರಿ, ದೇವರಾತ್ಮ ನಮ್ಮ ಸಭಾ ಪಾಲಕ ಮುಖಾಂತರ ವಾಕ್ಯದ ಮುಖಾಂತರ ಮಾತನ್ನು ಪಶ್ಚಾತ್ತಾಪಡಿ ಮತ್ತು ವಿಧೇಯರಾಗುವುದಾದರೆ 100% ನಿಮಗೆ ನಿಮ್ಮ ಕುಂಟಾಕಾವಲಿ ಅಂದರೆ ನಿಮಗೆ ಏನು ನಿಮ್ಮ ಸಮಸ್ಯೆ ಉಂಟು, ಕಷ್ಟ, ಅದೇ ಪರಿಪೂರ್ಣ ಬಿಡುಗಡೆ ಸಿಗ್ತದೆ. ಇದರ ಅರ್ಥವಾಗಿದೆ ಹೊಸ ಒಡಂಬಡಿಕೆಯಲ್ಲಿ ಪ್ರಿಯರೇ. ಈಗ ಎರಡನೇ ಸಂಗತಿ ನೀವು ಮಾಡಬೇಕು, ಶುದ್ಧ ಮನಸಾಕ್ಷಿಯಿಂದ ದಿನಾಲು ಪ್ರಾರ್ಥನೆ ಮಾಡಲಿಕ್ಕೆ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ಪ್ರೇರೆ ನೋಡ್ತೇವೆ. ದಿನಾಲು ಎಷ್ಟು ನಂಬಿಕೆಟ್ಟ ದೇವರ ಮಕ್ಕಳಾದ ನೀವು ಪ್ರೇರೆ ಕುಟುಂಬ ಪ್ರಾರ್ಥನೆ ಕುಟುಂಬವಾಗಿ ಮಾಡೋದು, ಸಭೆ ಪ್ರಸಭೆ ಅದೇ ದಿನಾಲು ನಾನು ಮತ್ತು ನನ್ನ ದೇವರು ಈ ರೀತಿ ಒಂದು ಸಂಬಂಧ ಬೆಳೆಸಿಕೊಳ್ಳಬೇಕು. ಅದಕ್ಕೆ ವೈಯಕ್ತಿಕ ಪ್ರಾರ್ಥನೆ ಹೇಳ್ತಾರೆ ಪ್ರೇರೆ. ಈ ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸು ಪ್ರಾರ್ಥನೆ ಮಾಡುವ ಅಪರಾಧಿ ಒಂದು ನಿಮಗೆ ಮನಸ್ಸು ತೀರ್ಪು ಕೊಡುತ್ತಾರೆ, ಕೂಡಲೇ ಪರೀಕ್ಷೆ ಮಾಡಬೇಕು ಪ್ರೇರೆ, ಎಲ್ಲಿ ಅಪರಾಧಿ. ಆಗ ನಿಮ್ಮ ಮನಸ್ಸು ನಿಮಗೆ ಸರಿಯಾಗಿ ನಿಮಗೆ ಅಪರಾಧಿ ಹೇಳುವಾಗ ಆ ಅಪರಾಧವನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಯಾಕಂದರೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ, ಅರಿಕೆ ಮಾಡುವುದಾದರೆ ಈ ರಕ್ತವು ನಿಮ್ಮ ಅಪರಾಧ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸುತ್ತದೆ. ಆಗ ಮಾತ್ರ ನಿಮ್ಮ ಮನಸ್ಸು ಶುದ್ಧಿಗಳು. ಈ ರೀತಿ ಶುದ್ಧವಾದ ಮನಸ್ಸಾಕ್ಷಿಯಿಂದ ಪ್ರಾರ್ಥನೆ ಮುಂದುವರಿಸಿಕೊಂಡು ಹೋಗಬೇಕು ಪ್ರೇರೆ. ಇದು ಅರ್ಥವಾಗಿದೆ. ನಂತರ ದೇಹವನ್ನು ತಿಳಿ ನೀರಿಂದ ತೊಳೆದುಕೊಂಡು, ಅದರ್ಥ ಪ್ರೇರೆ ನೀವು ಪ್ರಾರ್ಥನೆ ಮಾಡುವಾಗ ಮೊದಲು ಅಭ್ಯಾಸ ಮಾಡಿಕೊಳ್ಳಿ. ಸ್ವಲ್ಪವಾದ ದೇವರ ವಾಕ್ಯ ಓದಲಿಕ್ಕೆ ಅಭ್ಯಾಸ, ಪ್ರಾರ್ಥನೆ ಮಾಡೋ ಮೊದಲು ನೀವು ಆದಷ್ಟು ವಾಕ್ಯ ಓದುವ ಅಭ್ಯಾಸ ಮಾಡಬೇಕು ಪ್ರೇರೆ. ಯಾಕಂದರೆ ಪ್ರಾರ್ಥನೆ ಮಾಡೋ ಮೊದಲು ಹಾಗೆ ಪ್ರಾರ್ಥನೆ ಮಾಡೋದು ದೇವರ ವಾಕ್ಯ ಓದುವುದರೆ ವಾಕ್ಯ ಪ್ರೇರೆ ಅಲ್ಲಿ ನಂಬಿಕೆ ನೀರಿಗೆ ಹೋಲಿಕೆ ಮಾಡಿದೆ ಪ್ರೇರೆ. ಎಷ್ಟು ಈ ಹೊಸ ಒಡಂಬಡಿಕೆ ಓದಬೇಕು ಪ್ರೇರೆ. ವಾಕ್ಯ ಓದುತ್ತೀರೋ ಈ ವಾಕ್ಯವು ನಿಮ್ಮ ಆತ್ಮಕ್ಕೆ ನಿಮ್ಮ ನೀರಿನ ಹಾಗೆ ಅದು ನಿಮ್ಮ ಆತ್ಮ ಮನಸ್ಸಕ್ತಿ ತೊಳೆದು ನಿಮಗೆ ಶುಭ್ರ ಮಾಡುತ್ತದೆ, ಶುಚಿ ಮಾಡುತ್ತದೆ. ನೀರು ಯಾಕೆ ಕೊಡುವುದು ಪ್ರೇರೆ? ಸ್ನಾನ ಯಾಕಂದರೆ ಶುದ್ಧಿ ಅಂದರೆ ಈ ವಾಕ್ಯ ಎಂಬ ನೀರು ನಿಮ್ಮನ್ನು ಶುದ್ಧ ಮಾಡುತ್ತದೆ. ಅದಕ್ಕೆ ದೇವರ ಪ್ರಾರ್ಥನೆ ಮಾಡೋ ಮೊದಲು ಕಡಿಮೆ ಅಂದರೆ ಒಂದು 5 ಚಾಪ್ಟರ್ ಆದರೂ ಅಥವಾ 1 ಚಾಪ್ಟರ್ 2 3 ಅಂದರೆ ಎಷ್ಟು ಆದಷ್ಟು ವಾಕ್ಯ ಓದಲಿಕ್ಕೆ ಅಭ್ಯಾಸ ಮಾಡಿ ಯಾಕಂದರೆ ವಾಕ್ಯ ಓದಿ ಪ್ರಾರ್ಥನೆ ಮಾಡೋದು ಅತಿ ಒಳ್ಳೆಯ ಅಭ್ಯಾಸವಾಗಿದೆ. ಯಾಕಂದರೆ ವಾಕ್ಯ ಓದುವಾಗ ಪ್ರೇರೆ ಈ ವಾಕ್ಯವು ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಈ ವಾಕ್ಯದಲ್ಲಿ ಅಭಿಷೇಕ ಉಂಟು ಪ್ರೇರೆ, ಈ ವಾಕ್ಯದಲ್ಲಿ ಜೀವ ಉಂಟು ಪ್ರೇರೆ. ಅದಕ್ಕೆ ವಾಕ್ಯ ಓದಿರಿ, ವಾಕ್ಯ ನಿಮ್ಮನ್ನು ತೊಳೆಯುತ್ತದೆ, ಶುದ್ಧೀಕರಿಸುತ್ತದೆ, ಶುದ್ಧ ಮನಸ್ಸಾಕ್ಷಿ ಕೊಡುತ್ತದೆ. ಪಾಪವಿದ್ದರೂ ನಿಮಗೆ ಪಶ್ಚಾತ್ತಾಪ ತರುತ್ತೆ, ಒಪ್ಪಿಕೊಳ್ಳಿರಿ, ಅರಿಕೆ ಮಾಡಿರಿ. ರಕ್ತವನ್ನು ಹೃದಯವನ್ನು ಪ್ರೋಕ್ಷಿಸುತ್ತದೆ, ದೇಹವನ್ನು ತಿಳಿ ನೀರನ್ನು ದೇವರ ವಾಕ್ಯ ತೊಳೆಯಬೇಕು. 3ನೇ ಸಂಗತಿಯಲ್ಲಿ ನೋಡ್ತೇವೆ ಪರಿಪೂರ್ಣ ನಂಬಿಕೆ. ವಾಕ್ಯ ಓದಿದರೆ ಮತ್ತು ನಂಬಿಕೆ ಜಾಸ್ತಿ ಆಗುತ್ತೆ. ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮುಕ್ತ ಬರುವುದಿಲ್ಲ ಪ್ರೇರೆ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಅವಸರ ಮಾಡಬೇಡಿರಿ, ಪ್ರಾರ್ಥನೆ ಮಾಡೋದು ನಂಬಿಕೆ ಇರಬೇಕು. ಅದಕ್ಕೆ ವಾಕ್ಯ ಓದುವ ಅಭ್ಯಾಸ ಮಾಡಿ. ವಾಕ್ಯ ಓದುವುದಾದರೆ ನಿಮಗೆ ಆ ನಂಬಿಕೆ ಬರುತ್ತದೆ. ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಿ ಪ್ರೇರೆ. ನಂತರದೇ ಯಥಾರ್ಥ ಹೃದಯದಿಂದ ದೇವರ ಬಳಿಗೆ ಬರೋಣ. ವಾಕ್ಯ ಓದೋದು ಮಾತ್ರ ಅಲ್ಲ, ಯಥಾರ್ಥ ದೇವರ ವಾಕ್ಯವನ್ನು ಓದಿದ್ದೀರೋ ಆ ವಾಕ್ಯಕ್ಕೆ ವಿಧೇಯರಾಗಬೇಕು. ಈ ರೀತಿ ನಾಳೆ 4 ಸಂಗತಿ ನೋಡ್ತೇವೆ. ಪುನಃ ನಾವು ರಿಪೀಟ್ ಮಾಡ್ತೇನೆ. ಆದ ಕಾರಣ ನೀನು ಅಪರಾಧಿ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನಿಂದ ತೊಳೆದುಕೊಂಡು ಪರಿಪೂರ್ಣ ನಂಬಿಕೊಳ್ಳುವವರಾಗಿಯೂ ಯಥಾರ್ಥ ದೇವರ ಬಳಿಗೆ ಬರೋಣ. ಅಲ್ಲಿ 5 ಸಂಗತಿ ಉಂಟು ಪ್ರೇರಣೆ. ಅರ್ಥ ನೀವು ಪ್ರಾರ್ಥನೆ ಮಾಡಬೇಕು ವ್ಯಕ್ತಿಕವಾಗಿ. ನಿಮ್ಮ ಮನಸ್ಸಾಕ್ಷಿ ಅಪರಾಧಿ ಹೇಳ್ತದೋ ಪಾಪ ಒಪ್ಪಿಕೊಳ್ಳಲೇಬೇಕು. ಹೃದಯವನ್ನು
ರೀಸದಲ್ಲಿ ಪೂರೈಸಿಕೊಳ್ಳಬೇಕು. ದೇಹವು ವಾಕ್ಯ ಓದುವಾಗ ದೇವರ ವಾಕ್ಯ ನಿಮ್ಮನ್ನು ತೊಳೆಯುತ್ತದೆ. ನೀವು ದೇವರ ವಾಕ್ಯವಾಗಿದೆ. ವಾಕ್ಯ ಓದುವ ನಂಬಿಕೆ ಬರ್ತದೆ. ಯಥಾರ್ಥ ದೇವರ ವಾಕ್ಯ ವಿದ್ಯಾರಬೇಕು. ಈ ರೀತಿ ನೀವು ಮಾಡುವಾಗ, ಈ 5 ದಿವಸದಿಂದ ಮಾಡುವಾಗ ನಿಮ್ಮ ಪ್ರಾರ್ಥನೆ ದೇವರು ಡೆಫಿನಿಟ್ ಕೇಳುತ್ತಾನೆ ಪ್ರೇರೆ. ಮತ್ತು 23ನೇ ವಾಕ್ಯ ಇರ್ತದೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲ ಪರಿಗ್ರಹಿಸೋಣ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಅದರ್ಥ ನೀವು ಪ್ರಾರ್ಥನೆ ಮಾಡುವಾಗ ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮೇಲೆ ಕಲಿತುಕೊಳ್ಳಬೇಕು. ಬೈಬಲ್ನಲ್ಲಿ ಅಲ್ಲಿ ನೋಡ್ಬಿಡ್ಬೋದು 1000ಕ್ಕಿಂತ ಜಾಸ್ತಿ ವಾಗ್ದಾನಗಳಿವೆ. ಆ ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಬೇಕು. ದೇವ ಈ ದಿನ ವಾಗ್ದಾನ ಉಂಟು ಆಗ್ಬೋದು. ನಿಮಗೆ ರೋಗ ಇದ್ದರೆ, ನಿಮಗೆ ಎಕ್ಸಾಂಪಲ್ ನಾನು ಕೆಲವು ರೋಗ ಇದ್ದರೆ ನೀವು ದೇವ ನಿನ್ನ ವಾಗ್ದಾನ ಉಂಟು. ಈ ಮೋಸಕಂಡ ಪುಸ್ತಕ 15:26, ಅದು ಕಂಡ 23, 25, 26 ಹೀಗೆ ಬಲಿಪಡಿದೆ. ನೀವು ನಿಮ್ಮ ದೇವರನ್ನು ಆರಾಧಿಸಿದರೆ ನಿಮ್ಮ ಅನ್ನ ಪಾನ ಆಶೀರ್ವದಿಸ್ತಾನೆ, ನಿಮ್ಮ ವ್ಯಾಧಿಯನ್ನು ಗುಣ ಮಾಡ್ತಾನೆ, ನಿಮ್ಮ ಸಂಪೂರ್ಣ ಆಯುಷನ್ನು ಕೊಡುತ್ತಾನೆ. ನಿಮ್ಮ 15:26 ಇರ್ತದೆ, ನೀವು ನಿಮ್ಮ ದೇವರ ನಮ್ಮ ಕೇಳಿ ಆತನ ಸರಿಬಿಲ್ ಮಾಡಿ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದಾದರೆ ನಾನು 5 ಒಂದು ನಿಮಗೆ ಬರಗೊಡಿಸಿದೆ, ನಾನು ನಿಮಗೆ ಆರೋಗ್ಯ. ಈ ರೀತಿ ಆ ವಾಗ್ದಾನ ಓದಿ, ದೇವ ಈ ವಾಗ್ದಾನ ಹೀಗೆ ಉಂಟು ದೇವ ಈ ವಾಗ್ದಾನ ಪ್ರಕಾರ ನಿನ್ನ ಆರೋಗ್ಯದಾಯಕನಾಗಿ ನನಗೆ ಗುಣ ಮಾಡಬೇಕು ಎಂದರೆ ಪ್ರೇರಣೆ ಮಾಡಿ. ಮತ್ತು ಪ್ರಾರ್ಥನೆ ಮಾಡಿದ ದಿನಾಲು ಆ ವಾಗ್ದಾನವನ್ನು ಅರಿಕೆ ಮಾಡಿ, ಸ್ವಲ್ಪ 3 ಸಲ 10 ಸಲ 20 ಸಲ ವಾಗ್ದಾನ ಅರಿಕೆ ಮಾಡಿ, ನಿಮ್ಮ ನಂಬಿಕೆ ಉತ್ಪತ್ತಿ ಮಾಡಲಿ ಅರಿಕೆ ಮಾಡಿರಿ ಪ್ರೇರೆ. ಅಂದರೆ ನೀವು ಪ್ರಾರ್ಥನೆ ಮಾಡ್ತಾರೆ, ನೀವು ರೋಗ ಮಾತನಾಡಬಾರ್ದು. ಡಾಕ್ಟರ್ ರಿಪೋರ್ಟ್ ಮೆಡಿಸಿನ್ ತೆಗೆದುಕೊಳ್ಳಿರಿ, ಡಾಕ್ಟರ್ ಹೋಗಿರಿ, ಆದರೆ ನೀವು ವಾಗ್ದಾನ ಮಾತನಾಡಬೇಕು. ಹಾಗೆಂತದೆ ನಿಮ್ಮ ಮೆಡಿಸಿನ್ ಕಾರ್ಯವಾಗ್ತದೆ. ಇನ್ನೊಮ್ಮೆ ಡಾಕ್ಟರ್ ಟೆಸ್ಟ್ ಮಾಡುವ, ಅಲ್ಲಿ ರಿಪೋರ್ಟ್ ನಾರ್ಮಲ್. ಡಾಕ್ಟರ್ ಡಾಕ್ಟರ್ ಅಂದರೆ ಅವ್ರು ಹೇಳ್ತಾರೆ ನಿಮ್ಮ ರಿಪೋರ್ಟ್ ನಾರ್ಮಲ್ ಆಗಿದೆ, ನಿಮ್ಮ ಮೆಡಿಸಿನ್ ಬೇಡ, ಅವರೇ ನಿಲ್ಲಿಸ್ತಾರೆ. ಈ ರೀತಿ ಪ್ರೇರೆ ನೀವು ನಿಮ್ಮ ನಿರೀಕ್ಷೆ 23 ನಿಮ್ಮ ನಿರೀಕ್ಷೆಯನ್ನು ಕುರಿತು ಮಾಡಿದ ಪ್ರತಿಜ್ಞೆ ಎಂದರೆ ದೇವರ ವಾಗ್ದಾನವನ್ನು ಬಾಯಿಂದ ಪ್ರತಿಜ್ಞೆ ಮಾಡಬೇಕು. ವಾಗ್ದಾನ ಕೊಟ್ಟ ನಂಬಿಗಸ್ತನು ಆ ವಾಗ್ದಾನ ಹೃದಯದಿಂದ ನಂಬಿಕೆಯಿಂದ ಅರಿಕೆ ಮಾಡುವಾಗ ಆ ಪ್ರಕಾರ ಉತ್ತರವು ಸಿಗುತ್ತದೆ. ಈಗ ನಿಮಗೆ ಆರ್ಥಿಕ ಕೊರತೆಗಳಿದ್ದರೆ ನೀವು ಅರಿಕೆ ಮಾಡಿ, ಅಯ್ಯೋ ನನಗೆ ಕುರುಬನ್ನು ನಾನು ಕೊರತೆ ಪಡೆಯನು, ಅಥವಾ ಅನೇಕ ವಾಗ್ದಾನ, ಹೀಗೆ ಒಂದೊಂದು ವಾಗ್ದಾನಗಳನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಅದು ಪ್ರಾರ್ಥನೆ ಮಾಡಿ ಈ ಸ್ಟೆಪ್ ಎಂದರೆ ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳಬೇಕು, ದೇವನ ತಿಳಿಯಿಂದ ತೊಳೆದುಕೊಳ್ಳಬೇಕು, ನಂಬಿಕೆ ಬೇಕು, ಯಥಾರ್ಥ ಹೃದಯ ಬೇಕು. ಈ 4 ಸಂಗತಿಗಳನ್ನು ಮಾಡುವುದಾದರೆ ಡೆಫಿನಿಟಿವ್ ಪ್ರೇರೆ ನಿಮ್ಮ ಪ್ರಾರ್ಥನೆಗೆ ಉತ್ತರವು ತಕ್ಕ ಸಮಯದಲ್ಲಿ ಬರುತ್ತದೆ, ಎಲ್ಲ ಕಷ್ಟ ಬಿಡುಗಡೆ ಆಗ್ತದೆ ಪ್ರೇರೆ. 3ನೇ ಸಂಗತಿ ನೋಡ್ತೇವೆ, ನಂಬಿಕೆಯಿಂದ ದೇವರನ್ನು ಹುಡುಕಬೇಕು ಪ್ರೇರೆ. ನಾನು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತಾನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತೆ ನಂಬುದು ಅವಶ್ಯ ಪ್ರೇರೆ. ಕೆಲವು ಸರಿ ದೇವರು ಉತ್ತರವನ್ನು ಸ್ವಲ್ಪ ತಡ ಮಾಡುತ್ತಾನೆ. ಯಾಕಂದರೆ ದೇವರು ನಿಮ್ಮ ನಂಬಿಕೆ ನೋಡ್ತಾನೆ. ನಿಮ್ಮಲ್ಲಿ ನಂಬಿಕೆ ಉಂಟಾ, ನಿಮ್ಮಲ್ಲಿ ವಿಧೇಯತೆ ಉಂಟಾ, ನಿಮ್ಮಲ್ಲಿ ದೀರ್ಘ ತಾಳ್ಮೆ ಉಂಟು ದೇವರ. ದೇವರಿಗೆ ಉತ್ತರ ಕೊಡುವುದು ದೇವರು ದೊಡ್ಡ ಕೆಲಸ. ಇಮ್ಮಿಡಿಯೇಟ್ ದೇವರು ಮೆರೆಕಲ್ ಮಾಡ್ತಾನೆ. ಅದೇ ಮೆರೆಕಲ್ ಮಾಡಿದ ನಂತರ ಆ ಮೆರೆಕಲ್ ಹೊಂದಿಕೊಳ್ಳಬೇಕು, ಆ ಆರೋಗ್ಯಕರನ್ನು ಕಾಪಾಡಿಕೊಳ್ಳಬೇಕು. ನೀವು ಕೆಲವರು ನಾವು ನೋಡ್ತೇವೆ, ಯೋನ ವರ್ಷದ 5ನೇ ಅಧ್ಯಾಯದಲ್ಲಿ ಅಲ್ಲಿ 14ನೇ ವಾಕ್ಯದಲ್ಲಿ 38 ವರ್ಷದಿಂದ ಒಬ್ಬ ರೋಗಿ ಬೆಸ್ತದ ಕೊಳದಲ್ಲಿ ಬಿದ್ದಿದ್ದನು. ಯೇಸು ಕ್ರಿಸ್ತನು ಆ 38 ವರ್ಷದ ರೋಗಿಯನ್ನು ಗುಣ ಮಾಡಿದನು. ಗುಣ ಮಾಡಿದ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ನಿನಗೆ ಗುಣವಾಯ್ತಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬಂದಿತ್ತು ಎಂಬುದೇ ಯೇಸು ಕ್ರಿಸ್ತನು ಎಚ್ಚರಿಕೆಯಾಗದೆ ಪ್ರೇರೆ. ಇವತ್ತು ದೇವರು ನಿಮ್ಮ ನಂಬಿಕೆಯನ್ನು ನೋಡುತ್ತಾನೆ, ಹಾಗೆ ನಂಬಿಕೆಗೆ ನೀವು ವಿಧೇಯತೆ ನೋಡುತ್ತಾನೆ, ತಾಳ್ಮೆ ನೋಡ್ತಾ. ಅದಕ್ಕೋಸ್ಕರ ನಿಮಗೆ ಕೂಡಲೇ ಉತ್ತರ ಬರಲಿಲ್ಲ, ನಿರಾಸ ಆಗಬಾರ್ದು. ಉತ್ತರ ಬರೋ ತನಕ ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು. ಉಪವಾಸ ಮಾಡುವುದಾದರೆ ಅದರಲ್ಲಿ ಸಹ ನಂಬಿಕಸ್ಥ. ಮುಂದೆ 7 ದಿನ ಉಪವಾಸ ಪ್ರಾರ್ಥನೆ ದೇವ್ರು ನಡೆಸಿದ್ರೆ 7 ದಿನ ಪರಿಪೂರ್ಣ ಮಾಡಿ, ಬ್ರೇಕ್ ಮಾಡಬೇಡಿ. 3 ದಿನ ಅಥವಾ ವಾರ ಹೇಗೆ ದೇವರು ನೋಡಿಸಿದ ಆ ರೀತಿ ನೀವು ನಂಬಿಕಸ್ಥರಾಗಬೇಕು. ನಿಮಗೆ ನಂಬಿಕೆ ಬೇಕು. ನೀವು ಮಾಡಿದ ಪ್ರಾರ್ಥನೆಗೆ, ನೀವು ಮಾಡಿದ ಉಪವಾಸಕ್ಕೆ, ನೀವು ಮಾಡಿದ ಒಳ್ಳೆಯ ಕ್ರಿಯೆಗಳಿಗೆ, ನಿಮ್ಮ ವಿಧೇಯತೆಗೆ ಪ್ರತಿ ಉಂಟೆಯನ್ನು ನಂಬುವುದಾದರೆ ನಿಮ್ಮ ನಂಬಿಕೆ ಪ್ರಕಾರವೇ ದೇವರು ಕಾರ್ಯ ಮಾಡುತ್ತಾನೆ. ಅದು ಬಿಟ್ಟುಕೊಂಡು ನೀವು ಉಪವಾಸ ಮಾಡುವುದು, ಉತ್ತರ ಸಿಗಲಿಲ್ಲ,
ದೇವರಿಗೆ ಗುಣಗುಟ್ಟೋದು, ದೇವರ ಸೇವೆಗೆ ಗುಣಗುಟ್ಟೋದು, ದೇವರ ಸಭೆ ಗುಣಗುಟ್ಟೋದು, ಹಾಗೆ ಮಾಡಿದರೆ ನಿಮಗೆ ಏನೂ ಸಿಗೋದಿಲ್ಲ ಪ್ರಿಯರೇ. ದೇವರು ಪರೀಕ್ಷಿಸುವಾಗ ಪಾಸ್ ಆಗಬೇಕು. ಎಕ್ಸಾಂಪಲ್ ನೋಡ್ತೀವಿ, ಅನೇಕರು ಪ್ರಿಯರೇ ಕಷ್ಟ ಕಾದರೆ ಮೊರೆ ಹುಡುತ್ತಾರೆ, ಉತ್ತರ ಬರೋದು ಕೂಡಲೇ ದೇವರನ್ನು ಬಿಟ್ಟು ಬಿಡ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿ ಪ್ರಿಯರೇ, ಮತ್ತಾಯನ ಬರೋ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 21ರಿಂದ 28ನೇ ವಾಕ್ಯ ತನಕ. ಯೇಸು ಅಲ್ಲಿಂದ ಹೊರಟು ತೂರು ಸೀದೋನು ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯರ ಒಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೈವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕೆ ಆತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರಟು, ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನೋ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು, ಆಗ ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳು ರೊಟ್ಟಿ ತುಂಡುಕೊಂಡು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಪ್ರೀಲಿಸು ಅತಿ ಸ್ಪಷ್ಟ ನೋಡ್ತೀವ್ರೆ, ಅಲ್ಲಿ ಇಬ್ರಾನದ ಆರತೆ, ದೇವರ ಬಳಿಗೆ ಬರುವನು, ದೇವರಿದ್ದಾನೆ, ತಾನು ಉಡುಪಲ್ಲಿ ಕೊಡೋದು ನಮ್ಮದು ಅವಶ್ಯಕ. ಈಗ ಈ ಹೆಂಗಸು, ಸಮಾಜದ ಹೆಂಗಸು, ಕಾಣದ ಹೆಂಗಸು ಯೇಸು ಕ್ರಿಸ್ತನ ಕಡೆಗೆ ಬರುತ್ತಾಳೆ. ಅವಳು ನಂಬಿದಳು, ಈ ಯೇಸು ಕ್ರಿಸ್ತನೇ ಒಬ್ಬನೇ ಸತ್ಯ ದೇವರು, ಈ ಯೇಸು ಒಬ್ಬನೇ ನನ್ನ ಮಗನನ್ನು ದೈವದ ಕಾಟದ ಬಿಡುಗಡೆ ಮಾಡಿ ಸಕ್ತ ದಡ ನಂಬಿದಳು. ಆದರೂ ಯೇಸು ಕ್ರಿಸ್ತನು 1 ಸಲ 2 ಸಲ 3 ಸಲ ಆ ಹೆಂಗಸಿನ ಪ್ರಾರ್ಥನೆ ಉತ್ತರ ಕೊಡಲೇ ಇಲ್ಲ. ಲಾಸ್ಟ್ ಯೇಸು ಕ್ರಿಸ್ತನೇ ಮಕ್ಕಳು ತಂದು ನಾಯಿ ಆಗೋದು ಸರಿ ಇಲ್ಲ ಅಂತ. ಆವಾಗ ಆ ಹೆಂಗಸುತ್ತೆ ಅವಳು ಅಷ್ಟು ತಗ್ಗಿಸಿ, ಹೌದು ಅಂದರೆ ಅವಳದೇ ಆ ನಾಯಿ ಮರಿಗಳು ಮೇಜಿಂದ ಬೇರೆ ರೊಟ್ಟಿ ತಿನ್ನುತ್ತಾವೆಲ್ಲ ಅಂದರೆ ಆ ರೀತಿ ಅವಳು ತಗ್ಗಿಸ್ಕೊಂಡು, ಅದು ಸಹ ಆ ಮೇಜಿನ ಕಲೆಗೆ ಬಿದ್ದ ರೊಟ್ಟಿ ತಿಂಡಿ ಆದರೂ ತೊಂದರೆ ಇಲ್ಲ, ನನಗೆ ಕೊಡು ಎಂಬುದಾಗೆ ಅದನ್ನು ಅವಳು ತಗ್ಗಿಸ್ಕೊಂಡು ಕೊಳುತ್ತಾಳೆ. ಅಂದರೆ ಅಷ್ಟು ಅವಳು ನಂಬಿದಳು. ಆಗ ಯೇಸು ಕ್ರಿಸ್ತ ಹೇಳ್ತಾನೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ನಂಬಿದಂತೆ ಆಗಲಿ. ಇದು ದೇವರು ಕೆಲವರ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾನೆ. ದೇವರಿಗೆ ಮಿರಾಕಲ್ ಮಾಡಲಿಕ್ಕೆ ದೊಡ್ಡ ವಿಷಯವಿಲ್ಲ ಪ್ರಿಯರೇ. ದೇವರು ಸರ್ವಸಕ್ತನು, ಇಡೀ ಭೂಮಿ ಆಕಾಶ ಒಬ್ಬನಾಗಿದೆ. ಅದು ಒಂದೇ ಮಿಂಚಿನ ಅಂದರೆ ಒಂದೇ ಸೆಕೆಂಡಲ್ಲಿ ಅದು ಇದ್ದದ್ದನ್ನು ಇಲ್ಲದನ್ನು ಇಲ್ಲದ್ರೆ ಮಾಡಿ. ಅದೇ ದೇವರೇ ಬೇಕು, ನಿಮ್ಮ ನಂಬಿಕೆ ಬೇಕು ಪ್ರಿಯರೇ. ಯಾವ ನಂಬಿಕೆ ಉಂಟು ದೇವರು ನೋಡ್ತಾನೆ. ಆ ಹೆಂಗಸು ಮಾಡಿದಳು, ಇಷ್ಟು ದಿನ ಆಗಬಹುದು, ಕೆಲವು ತಿಂಗಳು ಹೋಗ್ಬೋದು, ವರ್ಷ ಹೋದ್ರು ಅವಳು ಒಂದೇ ನಂಬಿದಳು, ತನ್ನ ಮಗಳಿಗೆ ದೈವದ ಕಾಟ ಬಿಡು ಆಗಬೇಕಾದ್ರೆ ಈ ಒಬ್ಬನಿಂದಲೇ, ಯಾರಿಂದ? ಯೇಸು ಕ್ರಿಸ್ತ ಒಬ್ಬನಿಂದಲೇ ಸರ್. ಹಾಗೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮ ಕಷ್ಟದಿಂದ ಬಿಡುಗಡೆ ಮಾಡಲಿಕ್ಕೆ ಈ ಲೋಕದಲ್ಲಿ ದೇವರು ಬಿಟ್ಟು ಯಾವ ಶಕ್ತಿ ದೇವರಿಗೆ ಬಿಟ್ಟು ಬೇರೆ ಯಾವ ಶಕ್ತಿಗೂ, ಯಾವ ವ್ಯಕ್ತಿಗೂ, ಯಾವ ಕಂಪನಿಗೂ, ಯಾರಿಗೂ ಬಿಡುಗಡೆ ಕೊಡಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಅದಕ್ಕೆ ದೇವರ ಮುಂದೆ ಬಂದಿರಿ. ಅದಕ್ಕೆ ದೇವರ ಹೇಳ್ತಾನೆ, ಕೀರ್ತನೆ 50:15, ಕಷ್ಟ ಕಾಲ ನನಗೆ ಮೊರೆ ಇಡಿರಿ. ಏನೇ ಕಷ್ಟ ಇರಬಹುದು ನಿಮಗೆ, ಏನೇ ಸಮಯ ಮೊರೆ ಇಡಿರಿ, ದೇವರು ಬಿಡುಗಡೆ ನಂಬಿಕೆ ಪರೀಕ್ಷಿಸುವ ತಾಳ್ಮೆಂದಿರಿ, ಪ್ರಾರ್ಥನೆ ಬಿಡಿರಿ, ಉಪವಾಸ ಮಾಡೋದ್ರಲ್ಲಿ ಅದನ್ನು ನಂಬಿಕಸ್ಥರಾಗಿರಿ, ಸಭೆಯನ್ನು ಇಂದಿಗೂ ಬಿಡಿರಿ, ಸಭಾ ಪಾಲಕರನ್ನು ಸಭೆಯನ್ನು ದೂರ ಬಿಡಿರಿ, ನಂಬಿರಿ, ವಿಧೇಯರಾಗಿರಿ, ಕಡೆ ತನಕ ನಂಬಿರಿ. ದೇವರು ನಿಮ್ಮ ನಂಬಿಕೆ ನೋಡಿ ದೇವರು ಹೀಗೆ ಹೇಳಬೇಕು, ಅಮ್ಮ, ನಿನ್ನ ನಂಬಿಕೆ ಬಹಳ ಅಂದರೆ ಅವಳು ಆ ರೀತಿ ನಂಬಿದಳು. ನೀನು ಹೊರತು ಬೇರೆ ದೇವರಿಲ್ಲ, ದೇವರು ನಿನ್ನ ಹೊರತು ಬೇರೆ ಯಾರೂ ಇಲ್ಲ ನನಗೆ ಬಿಡುಗಡೆ. ಆಗ ದೇವರು ನಿಮ್ಮ ನಂಬಿಕೆ ಪ್ರಕಾರವೇ ಉತ್ತರ ಕೊಡುತ್ತಾನೆ. ಆಗ ನಿಮಗೆ ಉತ್ತರ ಬರುತ್ತದೆ, ಬಿಡುಗಡೆ ಬರುತ್ತದೆ. ತಾಳ್ಮೆಯಿಂದ ಇರಬೇಕು, ನಂಬಿಕೆ ಪರಿ ಪಾಸ್ ಆಗಬೇಕು, ವಿಧೇಯರಾಗಬೇಕು. ಬರೀ ವಿಧೇಯತೆ ಅತಿ ಇಂಪಾರ್ಟೆಂಟ್ ಆಗಿದೆ. ಈಗ ನಾವು ನೋಡ್ತೇವೆ 4 ಸಂಗತಿ ನೋಡ್ತೇವೆ. ದೇವರು ನಿಮಗೆ ಕಷ್ಟದಿಂದ ಬಿಡುಗಡೆ ಬೇಕಾದರೆ ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ಇತರರನ್ನು ಶ್ರಮಿಸುವವರು ಆಗಬೇಕು. ಮತ್ತೆ ಬರೆಸುವಂತೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಆದ ಕಾರಣ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ
ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಇಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ, ಉಪವಾಸ ಮಾಡುವಾಗ, ಸಭೆಗೆ ಬರುವಾಗ, ದಸಮ ಕಾಣಿಕೆ ಯಾರ ಮೇಲೆ ನಿನಗೆ ವಿರೋಧ ನೆನಪಿಗೆ ಬಂದರೆ ಯೇಸು ಕ್ರಿಸ್ತನೇ ನಿಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಕೂಡಲೇ ಸಾಧ್ಯವಾದರೆ ಆ ವ್ಯಕ್ತಿಗೆ ಫೋನ್ ಮಾಡಿರಿ, ಆ ವ್ಯಕ್ತಿಗೆ ಹೇಳಿ ನನ್ನ ತಪ್ಪದನ್ನು ಕ್ಷಮಿಸಲು ಹೇಳಿರಿ. ಅವ್ರು ನಿಮಗೆ ಸಮಯ ಕೊಡುತ್ತಿದ್ದರು, ನಿಮ್ಮ ಹೃದಯದಿಂದ ಆ ವ್ಯಕ್ತಿಗೆ ಸಮಯ ಕೊಡಿರಿ. ಅವರು ಕೊಡೋದು ಬಿಡೋದು ಬಿಟ್ಟು ಅವರಿಗೆ ಬಿಟ್ಟದು, ಅವರು ಕೊಟ್ಟರು ಕೊಡಲು ಇದ್ದರು. ನಿಮ್ಮ ಹೃದಯದಿಂದ, ನಿಮ್ಮ ಮನಸ್ಸಿಂದ ಯಾರ ಮೇಲೆ ನಿಮಗೊಂದು ವೇಳೆ ನೆನಪು ಬಂತು, ಈ ವ್ಯಕ್ತಿ ನನಗೆ ತಪ್ಪು ಮಾಡಿದ್ದಾನೆ, ಈ ವ್ಯಕ್ತಿ ನನಗೆ ನೋವು ಮಾಡಿದ್ದಾನೆ, ಈ ವ್ಯಕ್ತಿ ಅನ್ಯಾಯ ಮಾಡಿದ್ದಾನೆ. ಪ್ರೇರೆ ಹೌದು, ಈ ಲೋಕದ ದಿವಸ ನಮ್ಮೆಲ್ಲರ ಮನಸ್ಸು ಪ್ರೇರೆ ಒಂದೊಂದು ರೀತಿ ಕೆಲವು ಸಣ್ಣ ಮಾತಾಡಿದರೂ ನೋವಾಗ್ತದೆ. ಆಗ ಪ್ರೇರೆ ಆ ನೋವು ಇಟ್ಟುಕೊಂಡರೆ ನಿಮ್ಮ ಪ್ರಾರ್ಥನೆಗೆ ಇಸ್ಕೊಳ್ತಾನೆ ಅಡ್ಡಿಯಾಗ್ತದೆ. ನಿಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡೋದಕ್ಕೆ ಆ ಸಣ್ಣ ಸಣ್ಣ ನೋವುಗಳಿದ್ದರೂ ಸಹ ಕೂಡಲೇ ಆ ವ್ಯಕ್ತಿಗೂ ಫೋನ್ ಮಾಡಿರಿ, ಅಥವಾ ಹೃದಯಪೂರ್ವ ದೇವ, ಆ ವ್ಯಕ್ತಿ ನನ್ನ ಹೃದಯದಿಂದ ನನ್ನ ಮನ ಸಮಯ ಕೊಡುತ್ತೆ ಅಂತೇವ್ರಿ, ನನ್ನ ಶ್ರಮಿಸು, ಇನ್ನು ಮತ್ತು ಅವ್ರ ಬಗ್ಗೆ ದುಃಖ ಕೊಡಬೇಡ ಮತ್ತು ನೀವು ಸಮಯ ಕೊಡುವುದಾದರೆ ಮಾತ್ರವೇ ದೇವರು ನಿಮ್ಮ ಶ್ರಮಿಸ್ತಾನೆ. ಮತ್ತು ಆ ನಿಮ್ಮ ಕಾಣಿಕೆ, ಆ ನಿಮ್ಮ ಪ್ರಾರ್ಥನೆ ಉಪದೇಶ ಇಲ್ಲಂದರೆ ಅದುವೇ ಪಾಪ ಅಡ್ಡಿಯಾಗ್ತದೆ, ಉತ್ತರವು ತಡೆ ಗೋಡೆ ಆಗ್ತದೆ, ಉತ್ತರ ಬರುವುದಿಲ್ಲ. ಪ್ರೇರೆ ಇನ್ನೊಂದು ಲಾಸ್ಟ್ ಸಂಗತಿ ನೋಡುತ್ತೇವೆ, 5ನೇ ಸಂಗತಿ, ಕಷ್ಟಗಳನ್ನು ಮೊರೆ ಇಡಬೇಕಾದ್ರೆ ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯ ಮಾಡುವುದಾಗಲಿ ಏನು ಬೇಡಿಕೊಂಡರೂ ಆತನ ಹೊಂದುತ್ತೇವೆ. ಪ್ರೇ ಲಾಸ್ಟ್ 5ನೇ ಕಂಡೀಷನ್ ಆಗಿದೆ, ನಿಮ್ಮೆಲ್ಲ ಕಷ್ಟದಿಂದ ಬಿಡುಗಡೆ, ಎಲ್ಲ ಶಾಪದಿಂದ ಬಿಡುಗಡೆ, ಎಲ್ಲ ರೋಗದ ಬಿಡುಗಡೆ. ಒಂದೇ ಕಂಡೀಷನ್, ಪ್ರಾರ್ಥನೆ ಮತ್ತು ದೇವರ ವಾಗ್ದಾನಗಳನ್ನು ಹುಡುಕಬೇಕು. ಪ್ರೇ ದೇವ ಇನ್ನು ಯಾವ ಆಜ್ಞೆಯನ್ನು ಕೈಗೊಂಡು ದೇವರ ಕೇಳಿರಿ, ಹುಡುಕಿರಿ, ಓದಿರಿ, ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕು. ನಿಮ್ಮ ಕೆಲಸ, ಕುಟುಂಬ ಜೀವಿತ, ಬಿಸ್ನೆಸ್, ಸೇವೆ ಮೆಚ್ಚುವುದಾದರೆ 100% ದೇವರು ಕಷ್ಟಗಳನ್ನು ಮೊರೆ ಇಡಿರಿ. ನಿಮಗೆ ಎಲ್ಲ ಕಷ್ಟಗಳಿಂದ, ಎಲ್ಲ ಸಾಲಗಳಿಂದ, ಎಲ್ಲ ಶಾಪದ ಬಂಧನದಿಂದ, ಎಲ್ಲ ವೇದ ಪರಿಪೂರ್ಣ ಬಿಡುಗಡೆ ಕೊಡ್ತಾನೆ. ಮತ್ತು ನೀವು ಅದನ್ನು ಕೊಂಡಾಡ್ತೀರಿ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರ ಸ್ತೋತ್ರ ದೇವ, ಈ ಸ್ಥಳ ಪ್ರತಿಯೊಬ್ಬ ವೀಕ್ಷಕರಿಗೆ ಇದ್ದಾವ ಆ ಎಲ್ಲ ಕಷ್ಟಗಳಿಂದ, ಆ ಎಲ್ಲ ಶಾಪದಿಂದ, ಬಡತನ, ಕೊರತೆ, ಸಾಲದಿಂದ ದೇವನ ಮಕ್ಕಳನ್ನು ಈ ತಂದೆ ಪ್ರತಿಯೊಬ್ಬರನ್ನು ಬಿಡುಗಡೆಗೊಳಿಸಬೇಕು ನೋಡ್ಬೋಗ್ತೇವೆ. ಮತ್ತು ವಾಕ್ಯ ಪ್ರಕಾರ ಈ 5 ಸಂಗತಿಗಳು ಕೇಳಿ ಆ ಪ್ರಕಾರ ನಡೆಯುವಂತೆ ಪ್ರತಿಯೊಬ್ಬರಿಗೆ ಆ ವಿದ್ಯತೆ ಹೃದಯ ಕೊಡಬೇಕು. ಮತ್ತು ಪ್ರತಿಯೊಬ್ಬರನ್ನು ದೇವೆಲ್ಲ ಕಷ್ಟಗಳಿಂದ, ರೋಗಗಳಿಂದ, ಸಾಲಿನಿಂದ ಬಿಡುಗಡೆಗೊಳಿಸಿ ಬೇಡಿಕೊಳ್ತೇನೆ. ಮತ್ತು ಪ್ರತಿಯೊಬ್ಬರನ್ನ ಆಶೀರ್ವಾದ ಬೇಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯ ಜಯ ಜಯವೆನ್ನಿರಿ, ಜಯ ವೀರ